ಹಾಯ್ ಫ್ರೆಂಡ್ಸ್, NWKRTC ಅವರ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ 1,000 ಹುದ್ದೆಗಳಿಗೆ ಆಲ್ರೆಡಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಲಿಸ್ಟ್ ಅವರು ಬಿಟ್ಟಿದ್ದಾರೆ. ಸೊ ಅದೇ ರೀತಿ ತುಂಬ ಜನರು ಕೂಡ ಈಗ ಹೋರಾಟವನ್ನು ಕೂಡ ನಡೆಸುತ್ತಾ ಇದ್ದೀರಿ. ನಾನು ಆಲ್ರೆಡಿ ಹಲವಾರು ನ್ಯೂಸ್ ಚಾನೆಲ್ನಲ್ಲಿ ನೋಡಿದ್ದೇನೆ. ಯಾಕಂದರೆ ನಿಮಗೆ ಅನ್ಯಾಯ ಆಗಿದೆ, ಅದು ನಿಜ. ಯಾಕಂದರೆ ಎಷ್ಟು ನೋಟಿಫಿಕೇಷನಲ್ಲಿ ಅವರು ಎಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಿದರು, ಆ ಎಲ್ಲ ಹುದ್ದೆಗಳಿಗೆ ಅವರು ಭರ್ತಿ ಮಾಡಿಕೊಳ್ಳಬೇಕಾಗಿತ್ತು. ಬಟ್ ಅವರು ಬ್ಯಾಕ್ಲಾಗ್ ಹುದ್ದೆ ಕೂಡ ಸೇರಿಸಿ ಟೋಟಲ್ 1,000 ಹುದ್ದೆಗಳಿಗಷ್ಟೇ ಅವರು ಸೆಲೆಕ್ಷನ್ ಲಿಸ್ಟ್ ಹಾಕಿದ್ದಾರೆ. ಇದು ಇನ್ನುಳಿದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಆದಷ್ಟು ಬೇಗ ಅವರ ಒಂದು ಹೋರಾಟಕ್ಕೆ ನ್ಯಾಯ ಸಿಗಲಿ ಅಂತ ನಾನು ಕೂಡ ಆಶಿಸುತ್ತೇನೆ ಫ್ರೆಂಡ್ಸ್. ಸೊ ಸೆಕೆಂಡ್ ಲಿಸ್ಟ್ ನೋಡುವುದಾದರೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿದೆ ಈಗ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದರೆ ಒಂದೆರಡು ಜನ ಆ್ಯಡ್ ಕೂಡ ಆಗುತ್ತಾರೆ. ತುಂಬ ಜನರು ಈಗ NWದವರು KSRTCನಲ್ಲಿ ಹೋಗಿದ್ದಾರೆ. ಅಲ್ಲಿ ಸೀಟ್ ಖಾಲಿ ಆಗುತ್ತದೆ. ಸೊ ಆಟೋಮೆಟಿಕ್ಕಾಗಿ ಅವರು ಆ ಒಂದು ಜಾಗ ಅಲ್ಲಿ ಖಾಲಿ ಇದ್ದರೆ ಇನ್ನೊಬ್ಬರಿಗೆ ಅರ್ಧ ಅಥವಾ 1 ಮಾರ್ಕ್ಸ್ನಲ್ಲಿ ಹೋಗಿದೆ, ಅದೇ ಕಾಸ್ಟ್ನವರು ಆಗಿರಬೇಕು. ಸೊ ಅಂಥವರಿಗೆ ಅವರು ಅವಕಾಶ ಮಾಡಿಕೊಡುತ್ತಾರೆ. ನೋಡುವ, ಈಗ ಹೋರಾಟ ಕೂಡ ಮಾಡುತ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅವರಿಗೆ ನ್ಯಾಯ ಸಿಗಲಿ. ಅದೇ ರೀತಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ KSRTCಯ ಎಷ್ಟು ವಿಭಾಗ ಡಿವಿಷನ್ಸ್ ಇದೆ ಅಂತ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೆ. ಸೊ ತುಂಬ ಜನರು ನನಗೆ NW ಕೂಡ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಅವರ ಸಲುವಾಗಿ ನಾನು NWನಲ್ಲಿ ನೋಡುವುದಾದರೆ ಟೋಟಲ್ 9 ವಿಭಾಗ ಡಿವಿಷನ್ಸ್ ಇದೆ. ಒಂದು ಡಿವಿಷನ್ಸ್ನಲ್ಲಿ ಎಷ್ಟು ಡಿಪೋಗಳು ಇದೆ, ಇದರ ಬಗ್ಗೆ ಕೂಡ ನಾನು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇನೆ. ಸೊ ನಿಮಗೆ ಹೆಲ್ಪ್ ಆಗಬಹುದು ಅಂತ ನಾನು ತಿಳಿಸಿಕೊಡುತ್ತೇನೆ. ಇದು ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ನಾನು ತಿಳಿಸಿಕೊಡುತ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ಹೆಡ್ ಆಫೀಸ್ ಗೊತ್ತಿದೆ ನಿಮಗೆ, NW ಅವರ ಹೆಡ್ ಆಫೀಸ್ ಹುಬ್ಬಳ್ಳಿ ಆಗಿದೆ. ಮೊದಲನೇದಾಗಿ ಈಗ ನಾವು ಬಾಗಲಕೋಟೆ ನೋಡುವ. ಬಾಗಲಕೋಟೆ ಇದು ಒಂದು ಡಿವಿಷನ್ ಆಗಿರುತ್ತದೆ. ಇಲ್ಲಿ ಡಿಪೋ ಎಷ್ಟಿದೆ ಅಂದರೆ, ಮೊದಲನೇದಾಗಿ ಬಾಗಲಕೋಟೆ, ಜಮಖಂಡಿ, ಬಾದಾಮಿ, ಇಳಕಲ್, ಮೂದೋಲ್, ಬೈಲಗಿ, ಗುಲೇದೆಗುಂದ, ಹುನಗುಂದ ಐ ಥಿಂಕ್, ನನಗೆ ಗೊತ್ತಿಲ್ಲ, ಮೇ ಬಿ ಪ್ರೊನೌನ್ಸಿಯೇಷನ್ ಚೇಂಜ್ ಆಗಿರಬಹುದು. ಸೊ ನೀವು ನೋಡಿಕೊಳ್ಳಿ. ನಿಮಗೆ ಬಾಗಲಕೋಟೆ ಯಾರು ಇದ್ದೀರಿ ಡಿಸ್ಟಿಕ್ನವರು, ನಿಮಗೆ ಗೊತ್ತಿರಬಹುದು ಈ ಎಲ್ಲ ಪ್ಲೇಸ್. ಸೊ ಇಷ್ಟೆಲ್ಲ ಡಿಪೋಗಳು ಇವೆ, ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು ನಿಮಗೆ ಆಪ್ಷನ್ ಬಂದರೆ. ನೆಕ್ಸ್ಟ್ ನೋಡುವುದಾದರೆ ಈಗ ಬೆಳಗಾವಿ. ಇಲ್ಲಿ ನೋಡುವುದಾದರೆ ಡಿಪೋ ಬೈಲಹೊಂಗಲ್, ಬೆಳಗಾವಿ ಅಂತ ಕೂಡ ಒಂದು ಡಿಪೋ ಇದೆ, ಸೆಕೆಂಡ್ ಡಿಪೋಟ್. ಆಮೇಲೆ ಕಾನ್ಪುರ, ಇಲ್ಲಿ 3 ಡಿಪೋಗಳು ಇವೆ. ನೆಕ್ಸ್ಟ್ ಚಿಕ್ಕೋಡಿ ಡಿವಿಷನ್ನಲ್ಲಿ ಇಲ್ಲಿ ಡಿಪೋಗಳು ನೋಡುವುದಾದರೆ ಚಿಕ್ಕೋಡಿ, ಸಂಕೇಶ್ವರ್, ಹುಕ್ಕೇರಿ, ನಿಪ್ಪಾಣಿ, ಗೋಕಾಕ್, ರಾಯಬಾಗ್, ಅಥಣಿ, ಇದನ್ನೆಲ್ಲ ಚಿಕ್ಕೋಡಿ ಡಿವಿಷನ್ಗೆ ಅಂಡರ್ನಲ್ಲಿ ಬರುತ್ತದೆ ಈ ಎಲ್ಲ ಡಿಪೋಗಳು. ನೆಕ್ಸ್ಟ್ ಹಾವೇರಿ ಡಿವಿಷನ್ನಲ್ಲಿ ಹಾವೇರಿ ಒಂದು ಡಿಪೋ, ಹಿರೇಕೆರೂರು, ರಾಣೆಬೆನ್ನೂರು, ಸಾವನೂರು, ಆಮೇಲೆ ಹಾನಗಲ್, ಆಮೇಲೆ ಬೈದಂಗಿ ಆಗಬೇಕು, ಹೆಚ್ಚಾಗಿ ಗೊತ್ತಿಲ್ಲ, ಪ್ರೊನೌನ್ಸಿಯೇಷನ್ ಮೇ ಬಿ ಚೇಂಜ್ ಆಗಬಹುದು. ನೀವು ಹಾವೇರಿ ಡಿಸ್ಟಿಕ್ನಲ್ಲಿ ಯಾರು ಇದ್ದೀರಿ, ಸೊ ನೀವು ನೋಡಿಕೊಳ್ಳಿ, ನಿಮಗೆ ಸರಿಯಾಗಿ ಗೊತ್ತಿದೆ ಯಾವುದು ಆ ಪ್ಲೇಸ್ ಅಂತ. ನೆಕ್ಸ್ಟ್ ಸಿರ್ಸಿ, ಇಲ್ಲಿ ಕಾರವಾರ, ಕುಮಟಾ, ಸಿರ್ಸಿ, ಯಲ್ಲಾಪುರ, ಅಂಕೋಲಾ, ಭಟ್ಕಳ, ಈ ಎಲ್ಲ ಡಿಪೋ ಸಿರ್ಸಿ ಡಿವಿಷನ್ನ ಅಂಡರ್ನಲ್ಲೇ ಬರುತ್ತದೆ. ನೆಕ್ಸ್ಟ್ ಧಾರವಾಡ ರೂರಲ್, ಈ ಒಂದು ಡಿವಿಷನ್ನಲ್ಲಿ ರಾಮದುರ್ಗ, ಸವದತ್ತಿ, ಹಳಿಯಾಳ್, ದಾಂಡೇಲಿ, ಈ ಎಲ್ಲ ಡಿಪೋಗಳು ಬರುತ್ತದೆ. ನೆಕ್ಸ್ಟ್ ಹುಬ್ಬಳ್ಳಿ ರೂರಲ್ನಲ್ಲಿ
ಕಲ್ಗಟ್ಟಿ ಮತ್ತು ನವಿಲ್ಗುಂದ ಈ 2 ಡಿಪೋ ಬರುತ್ತದೆ. ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಅಂತ ಒಂದು ಡಿವಿಷನ್ ಇದೆ. ಅಲ್ಲಿ CBT ಹುಬ್ಬಳ್ಳಿ ಮತ್ತು NBS ಧಾರವಾಡ ಅಂತ 2 ಡಿಪೋಗಳು ಇವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಎಷ್ಟು ಡಿವಿಷನ್ಸ್ ಮತ್ತು ಆ ಡಿವಿಷನ್ನಲ್ಲಿ ಎಷ್ಟು ಡಿಪೋಗಳು ಇದೆ ಅಂತ ಮಾಹಿತಿಯನ್ನು ನೀಡಿದ್ದೇನೆ ಫ್ರೆಂಡ್ಸ್. ನೀವು ನೋಡಿಕೊಳ್ಳಿ, ನಿಮಗೆ ನೆಕ್ಸ್ಟ್ ಕೌನ್ಸ್ಲಿಂಗಿಗೆ ಹೋದಾಗ ಹೆಲ್ಪ್ ಆಗಬಹುದು. ಯಾಕಂದರೆ ನಿಮಗೆ ಹತ್ತಿರದ ಡಿಸ್ಟಿಕ್ನಲ್ಲಿ ಡಿವಿಷನ್ನಲ್ಲಿ ಎಷ್ಟು ಡಿಪೋಗಳು ಇದೆ, ನಿಮ್ಮ ಒಂದು ತಾಲೂಕಿನಲ್ಲಿ ಡಿಪೋ ಇದೆ ಅಥವಾ ಇಲ್ಲ ಅಂತ ಕೂಡ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತದೆ ಸೆಲೆಕ್ಷನ್ ಮಾಡುವ ಸಂದರ್ಭದಲ್ಲಿ. ಸೊ ಅದರ ಸಲುವಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ, ನಿಮಗೆ ಹೆಲ್ಪ್ ಆಗಬಹುದು ಅಂತ. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.